ಈ ಥರ ಸೋಪು ನಮಗೆ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಈಗ ಇದನ್ನು ಕಟ್ ಮಾಡಿ ಡಬಲ್ ಬಾಯ್ಲ್ ಮಾಡೋಕ್ಕೆ ಇಕ್ಕಿದ್ದೀನಿ. ಸೊ ಇದು ಮೆಲ್ಟ್ ಆಗಬೇಕು. ಅದು ಮೆಲ್ಟ್ ಆದಮೇಲೆ ಅದಕ್ಕೆ ನಾವು ಡಬಲ್ ಬಾಯ್ಲ್ ಆಗ್ತಾಯಿದೆ. ಡಬಲ್ ಬಾಯ್ಲ್ ಆಗ್ತಾಯಿದ್ದಂಗೆ ಅಲ್ಲಿ ಗಂಧ ಮತ್ತು ಪನ್ನೀರು ಎರಡು ಮಿಕ್ಸಿಲಿ ಮಿಕ್ಸ್ ಮಾಡಿಕೊಂಡು ತಟ್ಟೆಲಿ ಹಾಕಿ ಇಟ್ಕೊಂಡಿದ್ದೀವಿ. ಅದನ್ನು ಈಗ ಕರಗಿದೆ. ಆ ಕರಗಿರೋ ಸೋಪ್ಗೆ ಅದನ್ನು ಹಾಕಿದ್ದೀನಿ. ಇದಕ್ಕೆ ನಾವು ಆಯಿಲ್ ಹಾಕ್ಕೊತಾ ಇದ್ದೀವಿ. ಖುಷ್ಬು ಆಯಿಲು ಮನೇಲೇ 5 ಸ್ಪೂನ್ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಸ್ಟವ್ ಆಫ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಅದೇ ಮೆಥಡಲ್ಲೇ ಮಾಡಿ. ಸೊ 5 ಸ್ಪೂನ್ ಆಯಿತು. ಅದನ್ನು ಸ್ವಲ್ಪ ತಿರುಗಿಸ್ಬೇಕು. ಕೈಯಲ್ಲಿ ತಿರುಗಿಸ್ದಾದ್ಮೇಲೆ ಈ ಕಲರ್ ಬರುತ್ತೆ. ಈ ಕಲರ್ ಬಂದ ತಕ್ಷಣ ಮೋಲ್ಡ್ಗೆ ಹಾಕ್ಕೋಬೇಕು. ಮೋಲ್ಡ್ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೋಲ್ಡ್ಗೆ ಹಾಕ್ತಾಯಿದ್ದೀನಿ ಈಗ. ಮೋಲ್ಡ್ಗೆ ಹಾಕಿ ಅದು ಸೆಟ್ ಆಗಬೇಕು. ಅದಕ್ಕೆ ಒಂದು 3 ಅವರ್ಸ್ ಬೇಕು. ಸೊ 3 ಅವರ್ಸ್ ಸೆಟ್ ಆದಮೇಲೆ ಯಾವ ಥರ ಬರುತ್ತೆ ಅಂತ ನೋಡೋಣ. ಸೊ ಇದು ಹಾಕ್ತಾಯಿದ್ದೀನಿ ಮೋಲ್ಡ್ಗೆ. ಪೂರ್ತಿ ತುಂಬಿದೆ ಮೋಲ್ಡ್ ಪೂರ್ತಿ. ನೋಡ್ಬೋದು ಕೂಲ್ ಆದಮೇಲೆ ಯಾವ ಥರ ಬಂದಿದೆ ಅಂತ ಡಿಸೈನು. ಇದನ್ನು ನೀವು ಮನೇಲೇ ಮಾಡಿಕೊಂಡು ಟ್ರೈ ಮಾಡಿ.